ಸುಸ್ವಾಗತ ಯೂಟ್ಯೂಬ್ ಫ್ಯಾಮ್ಲಿ. ನೋಡಿ, ಇವಾಗ ಇನ್ನೇನು ಜನ್ಮಾಷ್ಟಮಿ ಬಂತಲ್ಲ, ಸೊ ಅದಕ್ಕೋಸ್ಕರ ನವಿಲು ಗರಿ ಥರ ಕಾಣಿಸೋ ಈ ಎಲೆನ ನಾನು ತೊಗೊಂಬಂದಿದ್ದೀನಿ. ಇದನ್ನು ರೆಡಿ ಮಾಡೋದು ಯಾವ ಥರ ಅಂತ ಇವತ್ತು ಕಲಿಯೋಣ. ಇದರಿಂದ ನೀವು ಟೇಬಲ್ ಕ್ಲಾತ್ ಮಾಡ್ಬೋದು, ತಾಟ್ ಮೇಲೆ ಹಾಕೋದಕ್ಕೆ ಮಾಡ್ಬೋದು, ಅಥವಾ ತೋರಣನೂ ರೆಡಿ ಮಾಡ್ಬೋದು. ಇದನ್ನು ಯಾವ ರೀತಿ ಯೂಸ್ ಮಾಡ್ತೀರಾ ಅನ್ನೋದು ನಿಮ್ಮ ಕ್ರಿಯೇಟಿವಿಟಿಗೆ ಬಿಟ್ಟಿದ್ದು. ನಾನು ತೋರಣ ಮಾಡ್ತಾಯಿದ್ದೀನಿ. ಸೊ ಇದನ್ನು ಮಾಡೋದು ಯಾವ ಥರ, ಇದಕ್ಕೆ ಏನೇನು ಬೇಕು ಅಂತ ಇವಾಗ ನಾವು ನೋಡೋಣ. ಸೊ ಇದು ಡಾರ್ಕ್ ಬ್ಲೂ ತೊಗೊಂಡಿದ್ದೀನಿ, ಒಂದು ಸ್ವಲ್ಪ ಲೈಟ್ ಗ್ರೀನ್ ಟೈಪ್ ತೊಗೊಂಡಿದ್ದೀನಿ, ಒಂದು ಗ್ರೀನ್ ತೊಗೊಂಡಿದ್ದೀನಿ, ಒಂದು ಆರೆಂಜ್ ತೊಗೊಂಡಿದ್ದೀನಿ. ಸೊ ಇದರಲ್ಲಿ ನೀವು ಕಲರ್ನ ಚೇಂಜಸ್ ಕೂಡ ಮಾಡ್ಕೋಬೋದು. ನಿಮ್ಗೆ ಯಾವ ಥರ ಇಷ್ಟನೋ ಆ ಥರ ಚೇಂಜಸ್ ಕೂಡ ಮಾಡಿಕೊಂಡು ನೀವು ರೆಡಿ ಮಾಡ್ಬೋದು. ಒಂದು ಸೀಸರ್ ಮತ್ತು ಒಂದು ಸೂಜನ್ ಬೇಕಾಗುತ್ತೆ. ಇದು 11 ನಂಬರ್ ಸೂಜನ್ ಇದೆ. ಸೊ ಈಗ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡೋಕ್ಕೆ ಒಂದು ಮ್ಯಾಜಿಕ್ ರಿಂಗ್ ಹಾಕ್ಕೊಂಡು, ಮ್ಯಾಜಿಕ್ ರಿಂಗ್ ಒಳಗಡೆಯಿಂದ ಫಸ್ಟು ಒಂದು ಚೈನ್ ಹಾಕ್ಕೊಂಡು ಇದನ್ನು ಟೈಟ್ ಮಾಡ್ಕೊಳ್ಳೋಣ. ಈ ಥರ ಮಾಡಿಕೊಂಡು ಈಗ 3 ಚೈನ್ ಹಾಕ್ಕೊಳ್ಳೋಣ. 1 2 3. ಇದನ್ನು ಒಂದು ಡಬಲ್ ಕ್ರೋಶ ಥರ ಕೌಂಟ್ ಮಾಡ್ತೀವಿ. ಇದು ಒಂದು ಡಬಲ್ ಕ್ರೋಶ. ಟೋಟಲಾಗಿ ನಮಗೆ 11 ಡಬಲ್ ಕ್ರೋಶಗಳು ಬೇಕು. ಸೊ ಇದನ್ನು ಹಿಡಿದು ಅಂದರೆ 12 ಡಬಲ್ ಕ್ರೋಶಗಳು ಬೇಕು. ಈಗ 11 ಹಾಕೋಬೇಕು. ಒಂದಾಯಿತು, 2 3 4 5 6 7 8 9 10 11. ಈ ಥರ 11 ಡಬಲ್ ಕ್ರೋಶಗಳನ್ನ ಹಾಕ್ಕೊಂಡು ಟೋಟಲಾಗಿ ಇದನ್ನು 3 ಚೈನ್ ಏನು ಹಾಕ್ಕೊಂಡಿದ್ದೀವಲ್ಲ ಅದನ್ನು ಹಿಡಿದ್ರೆ ಟೋಟಲಾಗಿ ಇಲ್ಲಿ 12 ಡಬಲ್ ಕ್ರೋಶಗಳಿದೆ. ಸೊ ಈಗ ಮ್ಯಾಜಿಕ್ ರಿಂಗ್ನ ಕ್ಲೋಸ್ ಮಾಡ್ಕೊಳ್ಳೋಣ. ಕ್ಲೋಸ್ ಮಾಡಿಕೊಂಡು ಇಲ್ಲಿ ನೋಡಿ, ಫಸ್ಟು 3 ಚೈನ್ ಹಾಕ್ಕೊಂಡಿದ್ದೀವಲ್ಲ ಅದರದ್ದು ಫಸ್ಟ್ ಚೈನಲ್ಲಿ ನಾವು ಸ್ಲಿಪ್ ಸ್ಟಿಚ್ ಹಾಕಿ ಜಾಯಿನ್ ಮಾಡೋಣ. ಈ ಥರ ಜಾಯಿನ್ ಮಾಡಿ ಇದನ್ನು ದಾರನ ಒಂದು ಚೈನ್ ಹಾಕ್ಕೊಂಡು ಕಟ್ ಮಾಡ್ಕೊಂಬಿಡೋಣ. ಸೊ ಈ ದಾರನ ಹಿಂದೆ ತೊಗೊಂಬಿಡೋಣ. ಈಗ ಎಲ್ಲಿಂದ ಬೇಕಾದರೂ ಒಂದು ಕಡೆಯಿಂದ ನೆಕ್ಸ್ಟ್ ಕಲರ್ನ ಜಾಯಿನ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಕಲರ್ನ ಇದು ತೊಗೊಂಡಿದ್ದೀನಿ. ನಿಮ್ಗೆ ಯಾವ್ದು ಇಷ್ಟನೋ ನೀವು ಅದನ್ನು ಹಾಕ್ಕೋಬೋದು. ಬಟ್ ನವಿಲುಗರಿಲಿ ಯಾವ ಕಲರ್ ಇದೆಯೋ ಆ ಥರದ ಕಲರ್ಸ್ನ ನೀವು ಚಾಯ್ಸ್ ಮಾಡ್ಕೊಳ್ಳಿ. ಫಸ್ಟು ಇದು ಒಂದು ಚೈನ್ ಹಾಕ್ಕೊಂಡು ಟೈಟ್ ಮಾಡ್ಕೊಳ್ಳೋಣ. ಸೇಮ್ ಚೈನಲ್ಲೇ ಮತ್ತು ಒಂದು ಡಬಲ್ ಕ್ರೋಶ ಹಾಕ್ಕೊಳ್ಳೋಣ. ಈಗ ಪ್ರತಿಯೊಂದು ಚೈನಲ್ಲಿ 2 ಡಬಲ್ ಕ್ರೋಶ ಹಾಕ್ಕೊಳ್ಳೋಣ. 10 ಸಿಂಗಲ್ ಕ್ರೋಶ ಹಾಕಬೇಕು. ಸಿಂಗಲ್ ಕ್ರೋಶಗಳನ್ನ ಹಾಕ್ಕೊಳ್ಳೋಣ. ಇಲ್ಲಿ 2 ಸಿಂಗಲ್ ಕ್ರೋಶ, ಇಲ್ಲಿ 2 ಸಿಂಗಲ್ ಕ್ರೋಶ. ನೆಕ್ಸ್ಟ್ ಚೈನಲ್ಲಿ 2 ಸಿಂಗಲ್ ಕ್ರೋಶ. ಈಗ ಟೋಟಲಾಗಿ 2 2 4 5 6 7 8 9 10. ಈ ಥರ 10 ಸಿಂಗಲ್ ಕ್ರೋಶಗಳನ್ನ ಹಾಕ್ಕೋಬೇಕು. ಅಂದರೆ ಒಂದೊಂದು ಪ್ಲೇಸಲ್ಲಿ ನಾವು 2 ಸಿಂಗಲ್ ಕ್ರೋಶಗಳನ್ನ ಹಾಕ್ಕೊಂಡಿದ್ದೀವಿ. ಇವಾಗ ಇಲ್ಲಿ ನೋಡಿ, ಇದಾಗಿದೆಯಲ್ಲ, ಇದರ ನೆಕ್ಸ್ಟು ಡಬಲ್ ಕ್ರೋಶ ಒಳಗಡೆಯಿಂದ ಈ ಥರ ಒಳಗಡೆ ಹಾಕಿ ಇಲ್ಲಿಂದ ನಾವು ಒಂದು ಡಬಲ್ ಕ್ರೋಶ ಹಾಕ್ಕೋಬೇಕು. ಮತ್ತು ಇದ್ರ ಮೇಲೂ ಅದೇ ಥರ ಇನ್ನೊಂದು ಡಬಲ್ ಕ್ರೋಶ ಹಾಕ್ಕೋಬೇಕು. ಸೊ ಇದು ಸೆಂಟರ್ ಪಾಯಿಂಟ್ ಇರುತ್ತೆ. ಸೊ ಇದನ್ನು ನೋಡ್ಕೊಂಡು ಹಾಕ್ಕೊಳ್ಳೇಬೇಕು ನೀವು. ಈ ಥರ ಹಾಕ್ಕೊಂಡು ನೆಕ್ಸ್ಟು ಮತ್ತೆ ಈ ರೌಂಡಲ್ಲೂ ಕೂಡ 10 ಸಿಂಗಲ್ ಕ್ರೋಶಗಳು ಬರಬೇಕು. ಈ ಕಡೆ ಯಾವ ಥರ ಬಂತು ಅದೇ ಥರ ಈ ಕಡೆನೂ ಬರಬೇಕು. ಪ್ರತಿಯೊಂದರಲ್ಲೂ 2 ಹಾಕ್ಕೊಂಡು ಟೋಟಲಾಗಿ 10 1 2 3 4 5 6 7 8. ಸೊ ಇಲ್ಲಿ ಲಾಸ್ಟಲ್ಲಿ 9 10.
ಸೊ ಈ ಥರ ಹಾಕ್ಕೊಂಡು ಲಾಸ್ಟಲ್ಲಿ ನೀವು 2 ಚೈನ್ನ ಹಾಕ್ಕೊಂಡು ಇಲ್ಲಿ 1 2 ಈ ಥರ ಹಾಕ್ಕೊಂಡು ಇಲ್ಲಿ ಸ್ಲಿಪ್ ಸ್ಟಿಚ್ನ ಮಾಡಬೇಕು. ಇದು ತುಂಬ ಇಂಪಾರ್ಟೆಂಟು, ಇದನ್ನು ಮಾಡಲೇಬೇಕು. ಸೊ ಈ ಥರ ಮಾಡಿ ಒಂದು ಸ್ಲಿಪ್ ಸ್ಟಿಚ್ ಹಾಕ್ಕೊಂಡು ಜಾಯಿನ್ ಮಾಡ್ಕೊಂಬಿಡೋಣ ಲಾಸ್ಟಲ್ಲಿ. ಈ ಥರ ಜಾಯಿನ್ ಮಾಡಿ ಇದನ್ನು ಎಕ್ಸ್ಟ್ರಾನ ಟ್ರಿಮ್ ಮಾಡ್ಕೊಂಬಿಡೋಣ. ಸೊ ಈ ಥರ ನಮಗೆ ಇಲ್ಲಿ ಒಂದು ಪ್ಲೇಸ್ ಸಿಗುತ್ತೆ 2 ಚೈನ್ ಹಾಕ್ಕೊಂಡಿದ್ದಕ್ಕೆ. ಸೊ ಈ ಥರ ಆದಮೇಲೆ ಇದನ್ನು ಟ್ರಿಮ್ ಮಾಡಿಕೊಂಡು ಬೇರೆ ಕಲರ್ನ ಜಾಯಿನ್ ಮಾಡ್ಕೊಳ್ಳೋಣ. ಸೊ ಇಲ್ಲಿ ನೋಡಿ, ಈ 2 ಡಬಲ್ ಕ್ರೋಶಾ ಇಲ್ಲಿ ಹಾಕ್ಕೊಂಡಿದ್ದೀವಲ್ಲ, ಅದರ ಸ್ಟ್ರೇಟಾಗಿ ನಮಗೆ ಇಲ್ಲಿ 2 ಚೈನ್ಗಳು ಸಿಗುತ್ತೆ. ಸೊ ಇದೇ ಥರ ಇದು ಶೇಪ್ ಬರಬೇಕು, ಅಂದರೆ ಮಾತ್ರ ನಿಮ್ಮದು ಕರೆಕ್ಟಾಗಿ ಬರ್ತಾಯಿದೆ ಅಂತ ಅರ್ಥ. ನೋಡಿ, ಇಲ್ಲಿ ಚೈನ್ ಹಾಕ್ಕೊಂಡಿದ್ದೀವಲ್ಲ, ಇಲ್ಲಿಂದ ಜಾಯಿನ್ ಮಾಡ್ಕೊಳ್ಳೋಣ. ಇಲ್ಲಿ ನೀವು 4 ಚೈನ್ಗಳನ್ನ ಹಾಕ್ಕೊಳ್ಳಿ. 1 2 3 4 ಚೈನ್ ಹಾಕ್ಕೊಂಡು ಇಲ್ಲೇ ಮತ್ತೆ ಒಂದು ಸಿಂಗಲ್ ಕ್ರೋಶಾ ಹಾಕ್ಕೊಳ್ಳಿ. ಈಗ ಸೊ ಇಲ್ಲಿಂದ ಪ್ರತಿಯೊಂದರಲ್ಲೂ ಒಂದೊಂದೇ ಸಿಂಗಲ್ ಕ್ರೋಶಾ ಹಾಕ್ಕೋಬೇಕು. ಸೊ ಇಲ್ಲೊಂದು ಆಲ್ರೆಡಿ ಆಗಿದೆ. ಆಮೇಲೆ ನೆಕ್ಸ್ಟ್ ಪ್ಲೇಸಿಂದ ಒಂದು ಸಿಂಗಲ್ ಕ್ರೋಶಾ. ಟೋಟಲಾಗಿ ನಮಗೆ ಇಲ್ಲಿ 11 ಸಿಂಗಲ್ ಕ್ರೋಶಾಗಳು ಸಿಗುತ್ತೆ. ಸೊ 3 4 5 6 7 8 9 10. ಸೊ ಇದು 11. ಈ ಥರ ಆದಮೇಲೆ ನಾವಿಲ್ಲಿ ಸೆಂಟರಿಗೆ ಬಂದಿದ್ದೀವಿ. ಸೆಂಟರ್ಗೆ ಅಂದರೆ ಇಲ್ಲಿ ನೋಡಿ, ಡಬಲ್ ಕ್ರೋಶಾ ಹಾಕ್ಕೊಂಡಿದ್ದೀವಲ್ಲ, ಈ ಸೆಂಟರಲ್ಲಿ ಇಲ್ಲಿ ಒಂದು ಡಬಲ್ ಕ್ರೋಶಾ ಹಾಕಬೇಕು. ಆಮೇಲೆ ಒಂದು ಚೈನ್ನ ಗ್ಯಾಪ್ ಕೊಡಬೇಕು. ಮತ್ತು ಸೇಮ್ ಪ್ಲೇಸಲ್ಲೇ ಒಂದು ಡಬಲ್ ಕ್ರೋಶಾ ಹಾಕ್ಕೋಬೇಕು. ಸೊ ಈ ಥರ ಹಾಕ್ಕೊಂಡು ಮತ್ತೆ ಸಿಂಗಲ್ ಕ್ರೋಶಾಗಳನ್ನ ಹಾಕ್ಕೋಬೇಕು. ಈ ಸೈಡು ಸೇಮ್ 11 ಇರಬೇಕು. ನಿಮ್ಮದು ಇದು ಪೂರ್ತಿ ಲೀಫ್ ಮುಗಿಯೋವರೆಗೂ ಈ ಸೈಡ್ ಎಷ್ಟು ಬಂದಿರುತ್ತೋ ಈ ಸೈಡು ಅಷ್ಟೇ ಬರಬೇಕು. ಅದನ್ನು ಸ್ವಲ್ಪ ನೋಡ್ಕೊಂಡು ಹಾಕ್ಕೊಳ್ಳಿ. ಹೆಚ್ಚು ಕಡಿಮೆ ಆದರೆ ನಡೆಯುತ್ತೆ, ಆದರೆ ಈ ಸೈಡ್ ಎಷ್ಟು ಬಂದಿರುತ್ತೋ ಈ ಸೈಡು ಅಷ್ಟೇ ಬರಬೇಕು. ಈ ಸೈಡ್ 9 ಬಂದರೆ ಈ ಸೈಡ್ 9 ಬರಬೇಕು, ಈ ಸೈಡ್ 10 ಬಂದರೆ ಈ ಸೈಡ್ 10 ಬರಬೇಕು. ಸೊ ಆ ಥರ ನೀವು ನೋಡಿಕೊಂಡು ಹಾಕ್ಕೋಬೇಕಾಗುತ್ತೆ. ಇಲ್ಲ ಅಂದರೆ ಸ್ವಲ್ಪ ಇದು ಲೀಫ್ ಶೇಪು ಕೆಟ್ಟೋಗುತ್ತೆ. ಸೊ ಅದನ್ನು ನೋಡಿಕೊಂಡು ಹಾಕಿ. ಸೊ 1 2 3 4 5 6 7 8 9 10. ಇದು 10 ಆಯಿತು. ಸೊ ಇಲ್ಲಿದು ಒಂದು ಹಿಡಿದು 11 ಸಿಂಗಲ್ ಕ್ರೋಶಾಗಳು ಆಯಿತು. ಸೊ ಈ ಥರ ನೋಡ್ಕೊಂಡು ನೀವು ಹಾಕ್ಕೋಬೇಕು. ಸೊ ಇಲ್ಲಿಂದ ಸ್ಲಿಪ್ ಸ್ಟಿಚ್ ಹಾಕಿ ಜಾಯಿನ್ ಮಾಡೋಣ. ಜಾಯಿನ್ ಮಾಡಿ ಈಗ ಟ್ರಿಮ್ ಮಾಡ್ಕೊಳ್ಳೋಣ. ನೋಡಿ, ಈಗ ಶೇಪ್ ಬರ್ತಾಯಿದೆ. ಸೊ ಈ ಥರ ಈಗ ಗ್ರೀನ್ ಕಲರ್ ಜಾಯಿನ್ ಮಾಡ್ಕೊತಾ ಇದ್ದೀನಿ. ನೋಡಿ, ಇಲ್ಲಿ ಚೈನ್ ಹಾಕ್ಕೊಂಡಿದ್ದೀವಲ್ಲ, ಇಲ್ಲಿಂದನೇ ಜಾಯಿನ್ ಮಾಡಬೇಕು. ಸೊ ಈ ಥರ ನಾಟ್ ಹಾಕ್ಕೊಂಡು ಜಾಯಿನ್ ಮಾಡಿಕೊಂಡು ಇಲ್ಲಿ ಫಸ್ಟು ನೋಡಿ ಈ ಪ್ಲೇಸಲ್ಲಿ ಒಂದು ಸಿಂಗಲ್ ಕ್ರೋಶಾ ಹಾಕ್ಕೊಳ್ಳಿ ಫಸ್ಟು. ಆಮೇಲೆ 4 ಚೈನು 1 2 3 4. ಆಮೇಲೆ ಸೇಮ್ ಪ್ಲೇಸಲ್ಲಿ ಮತ್ತೆ ಒಂದು ಸಿಂಗಲ್ ಕ್ರೋಶಾ ಹಾಕ್ಕೊಳ್ಳಿ. ಈ ಥರ ಹಾಕ್ಕೊಂಡು ಈಗ ಟೋಟಲಾಗಿ ನಮಗೆ 12 ಸಿಂಗಲ್ ಕ್ರೋಶಾಗಳಾಗುತ್ತೆ. ಸೊ ಇಲ್ಲಿ ನೋಡಿ, 1 2 3 4 5 6 7 8 9 10 11. ಸೊ 11 ಆಯಿತು. ಇದನ್ನೊಂದು ಹಿಡಿದು ಟೋಟಲಾಗಿ 12. ನೋಡಿ, 1 2 3 4 5 6 7 8 9 10 11 12. ಸೊ ಈ ಥರ ಆದಮೇಲೆ ಇಲ್ಲಿ ನಾವೀಗ ಸೆಂಟರಿಗೆ ಬಂದಿದ್ದೀವಿ. ಈ ಸೆಂಟರ್ ಪಾಯಿಂಟಲ್ಲಿ ಒಂದು ಸಿಂಗಲ್ ಕ್ರೋಶಾ ಹಾಕ್ಕೊಂಡು 2 ಚೈನ್ನ ಹಾಕ್ಕೊಂಡು ಮತ್ತೆ ಒಂದು ಸಿಂಗಲ್ ಕ್ರೋಶಾ ಹಾಕ್ಕೊಳ್ಳೋಣ ಈ ಸೇಮ್ ಪ್ಲೇಸಲ್ಲೇ. ಮತ್ತು ಇಲ್ಲಿಂದ ಇಲ್ಲಿವರೆಗೂ 12 ಬರಬೇಕು. ಸೊ ಇಲ್ಲಿ 12 ಆಗಿದೆ, ಇಲ್ಲೂ 12. ಸೊ ಆ ಥರ ಹಾಕ್ಕೊಂಡು ಫಿನಿಷ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಯಾವ ಥರ ಅಂತ ನೋಡೋಣ. ಸೊ ಸಿಂಗಲ್ ಕ್ರೋಶಾಗಳಾದಮೇಲೆ ಇಲ್ಲಿ ನೋಡಿ, ಇಲ್ಲಿ ನಾವು ಜಾಯಿನ್ ಮಾಡ್ಕೋಬೇಕು.
ಸ್ಲಿಪ್ ಸ್ಟಿಚ್ ಹಾಕಿ ಇಲ್ಲಿ ಜಾಯಿನ್ ಮಾಡಿಬಿಡಿ. ಎಕ್ಸ್ಟ್ರಾ ದಾರನ ಟ್ರಿಮ್ ಮಾಡ್ಕೊಂಬಿಡೋಣ. ಸೊ ನೋಡಿ ಈ ಥರ ನಿಮಗೆ ಶೇಪ್ ಆವಾಗ ಸಿಗುತ್ತೆ. ನೋಡಿ ಯಾವಾಗಲೂ ಚೈನ್ ಹಾಕಿರ್ತೀವಲ್ಲ ಅಲ್ಲಿಂದನೇ ಸ್ಟಾರ್ಟ್ ಮಾಡಬೇಕು. ಸೊ ಇಲ್ಲಿಂದ ಈಗ ಸ್ಟಾರ್ಟ್ ಮಾಡೋಣ. ಯೆಲ್ಲೋ ಕಲರ್ನ ಜಾಯಿನ್ ಮಾಡ್ಕೊಳ್ಳೋಣ. ಸೊ ಈ ಥರ ಜಾಯಿನ್ ಮಾಡಿಕೊಂಡು ನಾವೀಗ 4 ಸಿಂಗಲ್ ಕ್ರೋಶನ್ ಹಾಕ್ಕೊಳ್ಳೋಣ. 1 2 3 4. ಸೊ ಈ ಥರ ಹಾಕ್ಕೊಂಡು ಈಗ ನೆಕ್ಸ್ಟು ಒಂದೊಂದೇ ಪ್ಲೇಸಲ್ಲಿ ಒಂದೊಂದು ಸಿಂಗಲ್ ಕ್ರೋಶ ಹಾಕ್ಕೊಳ್ಳೋಣ. ಪ್ರತಿಯೊಂದರಲ್ಲೂ ಒಂದೊಂದು ಸಿಂಗಲ್ ಕ್ರೋಶ. ನೋಡಿ ಇಲ್ಲಿ 2 ಆಯಿತು. 3 4 5 6 7 8 9 10 11 12 13. ಸೊ ಈ ಕಡೆ ನಮ್ಮದು ಟೋಟಲಾಗಿ ಈಗ 13 ಡಬಲ್ ಕ್ರೋಶ ಬಂತು. ಇಲ್ಲಿ ಒಳಗಡೆ ಏನು ಹಾಕಿದೆಯಲ್ಲ ಅದನ್ನೇನು ಕೌಂಟ್ ಮಾಡಿಲ್ಲ, ಇಲ್ಲಿಂದ ನಾನು ಕೌಂಟ್ ಮಾಡ್ತಾಯಿದ್ದೀನಿ. ಸೊ ಇಲ್ಲಿಂದ ನಮಗೆ ಇಲ್ಲಿವರೆಗೂ 13 ಸಿಂಗಲ್ ಕ್ರೋಶಗಳು ಬಂದಿದೆ. ಸೊ ಅದೇ ಥರ ಈ ಕಡೆಯೂ ನಮಗೆ ಬರಬೇಕು. ಈ ಚೈನಲ್ಲೂ ಅಷ್ಟೇ 4 ಸಿಂಗಲ್ ಕ್ರೋಶ ಹಾಕ್ಕೊಳ್ಳೋಣ. 1 2 3 4. ಆಮೇಲೆ ನೆಕ್ಸ್ಟಿಂದ ಪೂರ್ತಿಯಾಗಿ ಸಿಂಗಲ್ ಕ್ರೋಶಗಳನ್ನ ಹಾಕ್ಕೊಳ್ಳೋಣ. 1 2 3 4 5 6 7 8 9 10 11 12 13. ನೋಡಿ ಟೋಟಲಾಗಿ ಈ ಕಡೆಯೂ ನಮಗೆ 13 ಸಿಂಗಲ್ ಕ್ರೋಶಗಳು ಬಂತು. ಇದಾದಮೇಲೆ ಇಲ್ಲಿ ನೋಡಿ, ಇಲ್ಲಿ ಫಸ್ಟು ಚೈನ್ ಏನಿದೆಯಲ್ಲ ಇಲ್ಲಿ ನಾವು ಜಾಯಿನ್ ಮಾಡಬೇಕು ಸ್ಲಿಪ್ ಸ್ಟಿಚ್ ಹಾಕಿ. ಸೊ ಈ ಥರ ಜಾಯಿನ್ ಮಾಡಿದ್ಮೇಲೆ ಸೊ ಇಲ್ಲಿಂದ ಸ್ವಲ್ಪ ಕೇರ್ಫುಲ್ಲಾಗಿ ನೋಡ್ಕೊಳ್ಳಿ. ಇಲ್ಲಿನ ಸಿಂಗಲ್ ಕ್ರೋಶ ಹಾಕಿದ್ದೀವಲ್ಲ, ಇಲ್ಲಿ 5 ಸಿಂಗಲ್ ಕ್ರೋಶಗಳು ಬರಬೇಕು. ಸೊ 1 ಸಿಂಗಲ್ ಕ್ರೋಶ, 2 ಸಿಂಗಲ್ ಕ್ರೋಶ, 3 4 5. ಈ ಥರ 5 ಸಿಂಗಲ್ ಕ್ರೋಶ ಆದಮೇಲೆ ಇಲ್ಲಿಂದ ನಾವು ಹಾಫ್ ಡಬಲ್ ಕ್ರೋಶ ಹಾಕ್ಕೋಬೇಕು. ನೋಡಿ ಈ ಥರ ತಗೊಂಡು 3 ಲೂಪ್ನ ಒಂದೇ ಸರಿ ತೆಗಿಬೇಕು. 1 ಹಾಫ್ ಡಬಲ್ ಕ್ರೋಶ, ನೆಕ್ಸ್ಟ್ ಚೈನಲ್ಲೂ ಇನ್ನೊಂದು ಹಾಫ್ ಡಬಲ್ ಕ್ರೋಶ, ಮತ್ತು ನೆಕ್ಸ್ಟ್ ಚೈನಿಂದ ಈಗ 2 ಡಬಲ್ ಕ್ರೋಶ ಹಾಕ್ಕೊಳ್ಳಿ. 1 ನೆಕ್ಸ್ಟ್ ಚೈನ್ಗೆ ಮತ್ತು 1. ಈ ಥರ 2 ಡಬಲ್ ಕ್ರೋಶ ಆದಮೇಲೆ ಒಂದೇ ಚೈನಲ್ಲಿ 2 ಡಬಲ್ ಕ್ರೋಶ. ಇವಾಗ ಒಂದೇ ಪ್ಲೇಸಲ್ಲಿ 1 ಡಬಲ್ ಕ್ರೋಶ, 2 ಡಬಲ್ ಕ್ರೋಶ. ನೋಡಿ ಇಲ್ಲಿ ಹಾಫ್ ಡಬಲ್ ಕ್ರೋಶ 2 ಹಾಕ್ಕೊಂಡ್ವಿ, ಡಬಲ್ ಕ್ರೋಶ 2 ಹಾಕ್ಕೊಂಡ್ವಿ, ಒಂದೇ ಪ್ಲೇಸಲ್ಲಿ 2 ಡಬಲ್ ಕ್ರೋಶ ಹಾಕ್ಕೊಂಡ್ವಿ. ಈಗ ಮತ್ತೆ 2 ಡಬಲ್ ಕ್ರೋಶ ಬೇರೆ ಬೇರೆ ಚೈನಲ್ಲಿ, 1 ಡಬಲ್ ಕ್ರೋಶ, ನೆಕ್ಸ್ಟ್ ಪ್ಲೇಸಲ್ಲಿ 1 ಡಬಲ್ ಕ್ರೋಶ. ಇವಾಗ ಈ ಪ್ಲೇಸಲ್ಲಿ ಒಂದೇ ಪ್ಲೇಸಲ್ಲಿ 2 ಡಬಲ್ ಕ್ರೋಶ, 1 2. ಈಗ ಇಲ್ಲಿ 1 ಡಬಲ್ ಕ್ರೋಶ, ಮತ್ತು ನೆಕ್ಸ್ಟ್ ಪ್ಲೇಸಲ್ಲಿ 1 ಡಬಲ್ ಕ್ರೋಶ. ಈಗ 2 ಆಯ್ತಲ್ಲ, ಮತ್ತು ಇದೇ ಥರ ಇಲ್ಲೂ ಒಂದೇ ಪ್ಲೇಸಲ್ಲಿ 2 ಡಬಲ್ ಕ್ರೋಶ, 1 2. ಈ ಥರ ಹಾಕ್ಕೊಂಡು ಇಲ್ಲಿ ಮತ್ತೆ 2 ಡಬಲ್ ಕ್ರೋಶ ಬೇರೆ ಬೇರೆ ಚೈನಲ್ಲಿ, 1 2. ಇಲ್ಲಿ ಸೆಂಟರಲ್ಲಿ ನಾವು ಈಗ 1 ಡಬಲ್ ಕ್ರೋಶ ಹಾಕ್ಕೊಂಡು ಇಲ್ಲಿ 2 ಚೈನ್ ಗ್ಯಾಪ್ ಕೊಡೋಣ. 2 ಚೈನ್ ಗ್ಯಾಪು ಸೇಮ್ ಪ್ಲೇಸಲ್ಲೇ ಮತ್ತೆ 1 ಡಬಲ್ ಕ್ರೋಶ ಹಾಕ್ಕೊಳ್ಳೋಣ. ಮತ್ತು ಇದೇ ಪ್ರೊಸೀಜರ್ನ ಇಲ್ಲಿ ಮಾಡಬೇಕು, ಆದರೆ ರಿವರ್ಸಲ್ಲಿ. ಸೊ ಅಂದರೆ ಈಗ 1 ಡಬಲ್ ಕ್ರೋಶ ಒಂದು ಪ್ಲೇಸಲ್ಲಿ, ಮತ್ತು ನೆಕ್ಸ್ಟ್ ಪ್ಲೇಸಲ್ಲಿ 1 ಡಬಲ್ ಕ್ರೋಶ. ಇದಾದಮೇಲೆ ನೆಕ್ಸ್ಟ್ ಪ್ಲೇಸಲ್ಲಿ 2
2 ಡಬಲ್ ಕ್ರೋಶ ಒಂದೇ ಪ್ಲೇಸಲ್ಲಿ, 1 2. ಈಗ ಇಲ್ಲೊಂದು ಡಬಲ್ ಕ್ರೋಶ, ನೆಕ್ಸ್ಟ್ ಚೈನಲ್ಲಿ 1 ಡಬಲ್ ಕ್ರೋಶ. ಈಗ ಒಂದೇ ಪ್ಲೇಸಲ್ಲಿ 2 ಡಬಲ್ ಕ್ರೋಶ, 1 2. ಈಗ 1 ಡಬಲ್ ಕ್ರೋಶ, ನೆಕ್ಸ್ಟ್ ಪ್ಲೇಸಲ್ಲಿ 1 ಡಬಲ್ ಕ್ರೋಶ. ಈಗ ಮತ್ತೆ ಸೇಮ್ ಪ್ಲೇಸಲ್ಲೇ 2 ಡಬಲ್ ಕ್ರೋಶ, 1 2. ಈಗ 1 ಡಬಲ್ ಕ್ರೋಶ, 2 ಡಬಲ್ ಕ್ರೋಶ ಬೇರೆ ಬೇರೆ ಪ್ಲೇಸಲ್ಲಿ. ಸೊ ಈ ಥರ ಹಾಕ್ಕೋಬೇಕು. ಇಲ್ಲಿ ನಾವು ಹಾಫ್ ಡಬಲ್ ಕ್ರೋಶ ಹಾಕ್ಕೋಬೇಕೀಗ. 1 ಹಾಫ್ ಡಬಲ್ ಕ್ರೋಶ, ನೆಕ್ಸ್ಟ್ ಪ್ಲೇಸಲ್ಲಿ 1 ಹಾಫ್ ಡಬಲ್ ಕ್ರೋಶ. ಸೊ ಲಾಸ್ಟಲ್ಲಿ 3 ಸಿಂಗಲ್ ಕ್ರೋಶಗಳನ್ನ ಹಾಕ್ಕೋಬೇಕು. 1 2 3. ಸೊ ಇಲ್ಲಿ ಸೆಂಟರ್ಗೆ ಬಂದಿದ್ದೀವಿ. ಈ ಸೆಂಟ್ರಲ್ಲಿ ಇಲ್ಲಿ ನೋಡಿ ಸ್ಟಾರ್ಟ್ ಮಾಡಿದ್ದೀವಲ್ಲ, ಅಲ್ಲಿ ನಾವು ಸ್ಲಿಪ್ ಸ್ಟಿಚ್ ಹಾಕಿ ಜಾಯಿನ್ ಮಾಡಬೇಕು. ಸೊ ಎಲ್ಲಿ ಫಿನಿಶ್ ಆಯ್ತಲ್ಲ ಅಲ್ಲಿಂದ ನಾವು ಜಾಯಿನ್ ಮಾಡ್ಕೊಳ್ಳೋಣ. ಸಿಂಗಲ್ ಕ್ರೋಶ ಹಾಕ್ಕೊಂಡಿದ್ದೀವಲ್ಲ ಅಲ್ಲಿಂದ ಜಾಯಿನ್ ಮಾಡಿಕೊಂಡು ಸ್ಟಾರ್ಟ್ ಮಾಡೋಣ. ಸೊ ಇಲ್ಲಿ ಸಿಂಗಲ್ ಕ್ರೋಶ ಇರೋ ಪ್ಲೇಸಲ್ಲಿ ಸಿಂಗಲ್ ಕ್ರೋಶಗಳನ್ನೇ ಹಾಕ್ಕೊಳ್ಳೋಣ. 1 2 3, ಇಲ್ಲಿ 4 ಸಿಂಗಲ್ ಕ್ರೋಶ ಹಾಕ್ಕೊಂಡು ನೋಡಿ ಇಲ್ಲಿಂದ ಈಗ ಡಬಲ್ ಕ್ರೋಶ ಹಾಕ್ಬೇಕು. ಇಲ್ಲಿ 1 ಡಬಲ್ ಕ್ರೋಶ ಹಾಕಿ 1 ಚೈನ್ನ ಗ್ಯಾಪ್ ಕೊಟ್ಟು ಮತ್ತು ಸೇಮ್ ಪ್ಲೇಸಲ್ಲೇ ನಾವು ಇನ್ನೂ 1 ಡಬಲ್ ಕ್ರೋಶ ಹಾಕ್ಕೋಬೇಕು. ಸೊ ಈ ಥರ ವಿ ಶೇಪ್ ಥರ ನಮಗೆ ಆವಾಗ ಸಿಗುತ್ತೆ. ಈಗ ಈ ಪ್ಲೇಸ್ನ ಸ್ಕಿಪ್ ಮಾಡಬೇಕು, ಅಂದರೆ ಒಂದು ಪ್ಲೇಸ್ನ ಸ್ಕಿಪ್ ಮಾಡಿ ನೆಕ್ಸ್ಟ್ ಪ್ಲೇಸಲ್ಲಿ ಮತ್ತೆ ಡಬಲ್ ಕ್ರೋಶ ಹಾಕಬೇಕು, 1 ಚೈನ್ ಗ್ಯಾಪ್ ಕೊಡಬೇಕು, ಸೇಮ್ ಪ್ಲೇಸಲ್ಲೇ ಇನ್ನೂ 1 ಡಬಲ್ ಕ್ರೋಶ ಹಾಕ್ಕೋಬೇಕು. ನೋಡಿ ಈ ಥರ ವಿ ಶೇಪ್ ಥರ ನಿಮಗೆ ಆವಾಗ ಸಿಗುತ್ತೆ. ಇದೇ ಥರ ಪ್ರತಿಯೊಂದನ್ನು ಹಾಕ್ತಾ ಹೋಗಬೇಕು ಇಲ್ಲಿವರೆಗೂ ಹಾಕ್ಕೊಳ್ಳೋಣ. ಸೊ ಒಂದು ಪ್ಲೇಸ್ನ ಸ್ಕಿಪ್ ಮಾಡೋಣ, ನೆಕ್ಸ್ಟ್ ಪ್ಲೇಸಲ್ಲಿ 1 ಡಬಲ್ ಕ್ರೋಶ, 1 ಚೈನ್ ಮತ್ತು ಸೇಮ್ ಪ್ಲೇಸಲ್ಲೇ 1 ಡಬಲ್ ಕ್ರೋಶ. ಒಂದು ಪ್ಲೇಸ್ನ ಸ್ಕಿಪ್ ಮಾಡಬೇಕು. ಈಗ ಒಂದು ಪ್ಲೇಸ್ನ ಸ್ಕಿಪ್ ಮಾಡಿ ನೆಕ್ಸ್ಟ್ ಪ್ಲೇಸಲ್ಲೇ 1 ಡಬಲ್ ಕ್ರೋಶ, 1 ಚೈನ್, 1 ಡಬಲ್ ಕ್ರೋಶ. ಮತ್ತು ಒಂದು ಪ್ಲೇಸ್ನ ಸ್ಕಿಪ್ ಮಾಡಿ ನೆಕ್ಸ್ಟ್ ಪ್ಲೇಸಲ್ಲೇ 1 ಡಬಲ್ ಕ್ರೋಶ, 1 ಚೈನ್, 1 ಡಬಲ್ ಕ್ರೋಶ. ಮತ್ತು ಒಂದು ಸ್ಕಿಪ್ ಮಾಡಿ ನೆಕ್ಸ್ಟ್ ಪ್ಲೇಸಲ್ಲಿ 1 ಡಬಲ್ ಕ್ರೋಶ, 1 ಚೈನ್, 1 ಡಬಲ್ ಕ್ರೋಶ. ಸೊ ಇದೇ ಥರ ಇಲ್ಲಿವರೆಗೂ ಹಾಕ್ಕೊಳ್ಳೋಣ. ಸೊ ಇಲ್ಲಿ ಸೆಂಟರ್ ಪ್ಲೇಸಲ್ಲಿ ಬಂದಿದ್ದೀವಿ. ಇಲ್ಲಿನೂ ಅಷ್ಟೇ ಸೇಮ್ ಪ್ಲೇಸಲ್ಲೇ ನೀವು 1 ಡಬಲ್ ಕ್ರೋಶ, ಇಲ್ಲಿ 2 ಚೈನ್ನ ಹಾಕೋಬೇಕು, 1 2, ಸೇಮ್ ಪ್ಲೇಸಲ್ಲೇ ಮತ್ತೆ ಡಬಲ್ ಕ್ರೋಶ ಹಾಕಬೇಕು. ಇಲ್ಲಿ ಮಾತ್ರ ನಾವು 2 ಚೈನ್ನ ಹಾಕ್ತೀವಿ, ಬಾಕಿ ಎಲ್ಲ ಕಡೆನೂ ಒಂದೊಂದು ಚೈನ್ ಗ್ಯಾಪ್ ಮಾತ್ರ ಕೊಡ್ತೀವಿ. ಸೇಮ್ ಇದೇ ಥರನೇ ಇಲ್ಲೂ ಹಾಕ್ಕೊಂಡು ಫಿನಿಶ್ ಮಾಡ್ಕೊಳ್ಳೋಣ ಇಲ್ಲಿವರೆಗೂ. ಸೊ ಇಲ್ಲಿ ನೋಡಿ ಈ ಸೆಂಟ್ರನ್ನ ಬಿಟ್ಟು ಈ ಕಡೆ 1 2 3 4 5 6 7 8 9 ಆಯಿತು. ಸೊ ಅದೇ ಥರನೇ ಈ ಕಡೆನೂ ನೋಡಿ ಇಲ್ಲಿಂದ 1 2 3 4 5 6 7 8 9 ಈ ಸೆಂಟರ್ ಒಂದು ಬಿಟ್ಟು ಇದನ್ನು ಹಿಡಿದ್ರೆ ಈ ಕಡೆಯಿಂದನೂ 10 ಆಗುತ್ತೆ, ಈ ಕಡೆಯಿಂದನೂ 10 ಆಗುತ್ತೆ. ಇದನ್ನು ಬಿಟ್ಟರೆ ಈ ಕಡೆ 9 ಈ ಕಡೆ 9 ಬರಬೇಕು. ಆ ಥರ ನೀವು ಹಾಕ್ಕೊಂಡು ಫಿನಿಶ್ ಮಾಡ್ಕೋಬೇಕು. ಲಾಸ್ಟಲ್ಲಿ ಮತ್ತು ಸಿಂಗಲ್ ಕ್ರೋಶಗಳ ಮೇಲೆ ಸಿಂಗಲ್ ಕ್ರೋಶಗಳನ್ನ ಹಾಕ್ಕೋಬೇಕು. ಸೊ ಇಲ್ಲಿ ಕೌಂಟ್ ಮಾಡೋದು ಯಾಕೆ ಇಂಪಾರ್ಟೆಂಟು ಅಂತ ಹೇಳಿದ್ರೆ ಎಲ್ಲ ಎಲೆನೂ ಒಂದೇ ಸೈಜ್ ಬರಲಿ ಅಂತ. ಸೊ ಅದಕ್ಕೋಸ್ಕರ ಎಲ್ಲನೂ ಕೌಂಟ್ ಮಾಡಿ ಹಾಕಬೇಕು. 3 ಸಿಂಗಲ್ ಕ್ರೋಶ ಬಂತು ಈ ಕಡೆ. ಸೊ ಇಲ್ಲಿ ಸೆಂಟರ್ ಪಾಯಿಂಟಲ್ಲೇ ಜಾಯಿನ್ ಮಾಡೋಣ. ಇದರಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಆದರೆ ಏನು ಪ್ರಾಬ್ಲಮ್ ಆಗಲ್ಲ. ಆದರೆ ಒಂದು ಏನಂತಂದರೆ ನೀವು ಈ ಕಡೆ ಎಷ್ಟು ಬರುತ್ತೋ ಪ್ರತಿಯೊಂದು ಡಿಸೈನಲ್ಲೂ ಈ ಕಡೆನೂ ಅಷ್ಟೇ ಬರಬೇಕು. ಈ ಥರ ಇಟ್ಬಿಟ್ಟು ನೀವು ನೋಡಬೇಕು ಕರೆಕ್ಟಾಗಿ ಬಂದಿದೆಯಾ ಇಲ್ಲ ಅಂತ. ನೋಡಿದ್ರೆ ನಿಮಗೆ ಈಸಿಯಾಗಿ ಗೊತ್ತಾಗ್ಬಿಡುತ್ತೆ. ಸೊ ಈಗ ಎಲ್ಲಿ ಮುಗಿಸಿರ್ತೀವಲ್ಲ ಅಲ್ಲಿಂದನೇ ಯಾವಾಗಲೂ ಸ್ಟಾರ್ಟ್ ಮಾಡೋದು. ಸೊ ಇಲ್ಲಿಂದ ಸ್ಟಾರ್ಟ್ ಮಾಡೋಣ. ಇದನ್ನು ಜಾಯಿನ್ ಮಾಡ್ಕೊಳ್ಳೋಣ. ಜಾಯಿನ್ ಮಾಡಿ
ನೋಡಿ ಇಲ್ಲಿ ಈ ಸೇಮ್ ಪ್ಲೇಸಲ್ಲೇ ಈಗ ಒಂದು ಹಾಫ್ ಡಬಲ್ ಕ್ರೋಶ ಹಾಕ್ಕೊಳ್ಳೋಣ. ಹಾಫ್ ಡಬಲ್ ಕ್ರೋಶ ಹಾಕ್ಕೊಂಡು ಇಲ್ಲಿ 4 ಚೈನ್ನ ಹಾಕಬೇಕು. ಸಾರಿ 3 ಚೈನ್ ಹಾಕ್ಕೊಳ್ಳೋಣ. 1 2 3 3 ಚೈನ್ ಹಾಕ್ಕೊಂಡು ಪಿಕೋ ಸ್ಟಿಚ್ ಅಂತೀವಲ್ಲ ಆ ಥರ ಮಾಡಬೇಕು. ಇಲ್ಲಿ ಹಾಕಿ ಸೊ ಇಲ್ಲಿ ಸ್ಲಿಪ್ ಸ್ಟಿಚ್ ಮಾಡಬೇಕು. ಈ ಥರ ನಿಮಗೆ ಆವಾಗ ಶೇಪ್ ಬರುತ್ತೆ. ಸೇಮ್ ಪ್ಲೇಸಲ್ಲೇ ಮತ್ತೆ ಒಂದು ಹಾಫ್ ಡಬಲ್ ಕ್ರೋಶ ಹಾಕೋಬೇಕು. ಸೊ ಈ ಥರ ನಿಮಗೆ ಆವಾಗ ಆಗುತ್ತೆ. ಆಮೇಲೆ ನೆಕ್ಸ್ಟು ಇಲ್ಲಿ ಸಿಂಗಲ್ ಕ್ರೋಶಗಳನ್ನ ಹಾಕ್ಕೊಳ್ಳೋಣ. ಇಲ್ಲಿ 3 ಸಿಂಗಲ್ ಕ್ರೋಶಗಳನ್ನ ಹಾಕ್ಕೊಂಡು ಸೊ ಇಲ್ಲಿ ಸಿಂಗಲ್ ಕ್ರೋಶ ಆದಮೇಲೆ ಇಲ್ಲಿ ನೋಡಿ ಇಲ್ಲಿ ವಿ ಶೇಪ್ ಇದೆಯಲ್ಲ, ಈ ವಿ ಶೇಪ್ ಒಳಗಡೆ ನಾವು 3 ಡಬಲ್ ಕ್ರೋಶ ಹಾಕೋಬೇಕು ಸೇಮ್ ಪ್ಲೇಸಲ್ಲೇ. 1 2 3. ಈ ಲೈನ್ ತುಂಬ ಈಸಿ. ಪ್ರತಿಯೊಂದು ವಿ ಶೇಪ್ ಒಳಗಡೆನೂ 3 ಡಬಲ್ ಕ್ರೋಶ ಹಾಕೊಳ್ಳೋದು ಅಷ್ಟೇ. 2 3 ಮತ್ತು ನೆಕ್ಸ್ಟು ವಿ ಶೇಪ್ ಒಳಗಡೆ 3 ಡಬಲ್ ಕ್ರೋಶ. 1 2 3. ಇದೇ ಥರ 3 ಡಬಲ್ ಕ್ರೋಶನ ಹಾಕಬೇಕು ಪ್ರತಿಯೊಂದು ವಿ ಶೇಪಲ್ಲಿ. ಇದೇ ಥರ ಹಾಕ್ತಾ ಹೋಗೋಣ. 1 2 3. ಸೊ ಇನ್ನೇನು ಕೃಷ್ಣ ಜನ್ಮಾಷ್ಟಮಿ ಬರೋದ್ರಲ್ಲಿದೆ ಫ್ರೆಂಡ್ಸ್. ಇದನ್ನು ನೀವು ಜನ್ಮಾಷ್ಟಮಿಗೆ ಯಾವ ಥರ ಬೇಕಾದರೂ ಯೂಸ್ ಮಾಡ್ಬೋದು. ನಾನು ಇದರಿಂದ ತೋರಣ ಮಾಡೋದು ಯಾವ ಥರ ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ. ತೋರಣ ಪಟ್ಟಿನ ಮತ್ತು ಇದಕ್ಕೆ ಕೆಳಗಡೆ ಏನಾದರೂ ಹಾಕಕ್ಕೆ ಮಾಡಿದ್ರೆ ಅದನ್ನು ಮಾಡೋದು ಯಾವ ಥರ ಅಂತ ಇಲ್ಲ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಹಾಕ್ತಾ ಹೋಗ್ತೀನಿ. ಸೊ ಇದಕ್ಕೂ ಮುಂಚೆನೂ ನಾನು ತುಂಬ ತೋರಣಗಳನ್ನ ಹಾಕಿದ್ದೀನಿ. ಅದರಲ್ಲಿ ಸ್ವಸ್ತಿಕ್ ತೋರಣನೂ ಹಾಕಿದ್ದೀನಿ. ಅದನ್ನು ನೋಡಿ ನೀವು ಒಂದ್ಸರಿ. ಈ ಹಬ್ಬಗಳೆಲ್ಲ ಇವಾಗ ಬಂತಲ್ಲ, ದೀಪಾವಳಿ ಬರುತ್ತೆ, ಗಣೇಶ ಚತುರ್ಥಿ ಬರುತ್ತೆ. ಸೊ ಹಬ್ಬಗಳಿಗೆಲ್ಲ ಹಾಕೋದಕ್ಕೆ ತುಂಬ ಟ್ರೆಡಿಷ್ನಲ್ ಆಗಿ ಅದು ಲುಕ್ ಕೊಡುತ್ತೆ. ಸೊ ಅದನ್ನು ಒಂದು ಸರಿ ನೀವು ಹೋಗಿ ನೋಡಿ. ಹೊಸದಾಗಿ ಯಾರಾದರೂ ನನ್ನ ಚಾನಲ್ಗೆ ಬಂದಿದ್ದರೆ, ಹೊಸದಾಗಿ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ ಫ್ರೆಂಡ್ಸ್. ಸೊ 3 ನೆಕ್ಸ್ಟ್ ವಿ ಶೇಪಲ್ಲಿ ಮತ್ತು 3. ಇವಾಗ ನಾವು ಸೆಂಟರ್ ಬರೋವರೆಗೂ ಇದೇ ಥರ ಹಾಕ್ತಾ ಬಂದಿದ್ದೀವಿ. ಸೆಂಟರಲ್ಲಿ ಮಾತ್ರ ಚೇಂಜ್ ಇರುತ್ತೆ ನೋಡಿ. ಇಲ್ಲಿ ಸೆಂಟರ್ ಇಲ್ಲೇನು ನಾವು ಒಂದು ಚೈನ್ ಗ್ಯಾಪ್ ಕೊಟ್ಟಿದ್ದೀವಲ್ಲ ಸೆಂಟ್ರಲ್ಲಿ, ಇಲ್ಲಿ ಮಾತ್ರ ನಾವು 6 ಡಬಲ್ ಕ್ರೋಶನ ಹಾಕಬೇಕು. ಆದರೆ 3 ಹಾಕ್ಕೊಂಡು 3 ಡಬಲ್ ಕ್ರೋಶ ಹಾಕಿ ಫಸ್ಟು 2 3 ಈ ಥರ 3 ಹಾಕ್ಕೊಂಡ್ಮೇಲೆ ಇಲ್ಲಿ 2 ಚೈನ್ನ ಗ್ಯಾಪ್ ಕೊಡಬೇಕು. ಮತ್ತು ಸೇಮ್ ಪ್ಲೇಸಲ್ಲೇ ನೀವು ಮತ್ತೆ 3 ಡಬಲ್ ಕ್ರೋಶ ಹಾಕ್ಕೋಬೇಕು. ಸೊ ಈ ಥರ. ಆಮೇಲೆ ಇಲ್ಲಿ ನೆಕ್ಸ್ಟಲ್ಲಿ 3 1 2 3 ನೋಡಿ. ಇದೇ ಥರನೇ ಈ ವಿ ಶೇಪ್ಗಳಲ್ಲೂ ಹಾಕ್ಕೊಂಡು ಫಿನಿಷ್ ಮಾಡ್ಕೊಳ್ಳೋಣ. ಸೊ ನಾನು ಲೋಟಸ್ ವಿಡಿಯೋನೂ ಮಾಡಿ ಹಾಕಿದ್ದೀನಿ ಫ್ರೆಂಡ್ಸ್. ಅದನ್ನು ನೀವು ನೋಡಿಲ್ಲ ಅಂದರೆ ಅದನ್ನು ಒಂದು ಸರಿ ನೋಡಿ. ಅದರಿಂದ ನೀವು ತೋರಣನೂ ರೆಡಿ ಮಾಡ್ಬೋದು, ಹೇರ್ ಕ್ಲಿಪ್ ಕೂಡ ಮಾಡ್ಕೋಬೋದು, ರಾಖಿನೂ ರೆಡಿ ಮಾಡ್ಕೋಬೋದು. ಸೊ ಅದರಿಂದ ತೋರಣ ಮಾಡೋದು ಯಾವ ಥರ ಅಂತ ನಾನು ಬರೋ ವೀಡಿಯೋಗಳಲ್ಲಿ ಹೇಳ್ಕೊಡ್ತೀನಿ. ಸೊ ಲೋಟಸ್ ಮಾಡೋದು ಯಾವ ಥರ ಅಂತ ಅದರಲ್ಲಿ ಹೇಳ್ಕೊಟ್ಟಿದ್ದೀನಿ, ನೀವು ಒಂದು ಸರಿ ಹೋಗಿ ನೋಡ್ಬೋದು. ಸೊ ನಿಮ್ಮ ಸಪೋರ್ಟ್ ತುಂಬ ಬೇಕು ಫ್ರೆಂಡ್ಸ್. ನನಗೆ ಎಲ್ಲ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಹೊಸದಾಗಿ ನೋಡ್ತಿರೋರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್. ವಿಡಿಯೋ ನೋಡೋರೆಲ್ಲ ಲೈಕ್ ಮಾಡದೆ ಹೋಗಬೇಡಿ. ಇಲ್ಲಿವರೆಗೂ ನೀವು ವಿಡಿಯೋನ ನೋಡ್ತಾ ಇದ್ದೀರಾ ಅಂತಂದರೆ ನಿಮ್ಗೆ ಇಷ್ಟ ಆಗಿದೆ ಅಂತ ಅರ್ಥ. ಸೊ ಪ್ಲೀಸ್ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹೊಸದಾಗಿ ಯಾರಾದರೂ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇದೇ ಥರ ನಾವು ಪ್ರತಿಯೊಂದರಲ್ಲೂ ವಿ ಶೇಪ್ನಲ್ಲೂ 3 ಡಬಲ್ ಕ್ರೋಶ ಒಂದೇ ಪ್ಲೇಸಲ್ಲಿ ಹಾಕ್ತಾ ಬಂದ್ವಿ ನೋಡಿ. ಇಲ್ಲಿ 1 2 3 ಲಾಸ್ಟಲ್ಲಿ 3 1 2 3. ಆಮೇಲೆ ಪ್ರತಿಯೊಂದು ಸಿಂಗಲ್ ಕ್ರೋಶ ಮೇಲೆ ಒಂದೊಂದು ಸಿಂಗಲ್ ಕ್ರೋಶನ ಹಾಕ್ಕೊಳ್ಳಿ. 1 2
3 4 ನೋಡಿ ಈ ಥರ. ನಂದು ಎಷ್ಟು ಬಂದಿದೆಯೋ ಅಷ್ಟೇ, ನಿಮ್ಮದು ಬರಬೇಕು ಅಂತ ಏನಿಲ್ಲ, ಹೆಚ್ಚು ಕಡಿಮೆ ಆಗ್ಬೋದು. ಆದ್ರೂ ನೀವು ಈ ಕಡೆ ಎಷ್ಟು ಬಂದಿದೆಯೋ ಈ ಕಡೆ ಅಷ್ಟೇ ಬರೋ ಥರ ಅಡ್ಜಸ್ಟ್ ಮಾಡಿಕೊಂಡು ಹಾಕಬೇಕು. ಇದಾದಮೇಲೆ ಇಲ್ಲಿ ನಾವು ಜಾಯಿನ್ ಮಾಡಬೇಕು ಇದನ್ನು ಈ ಥರ. ಸೊ ಇದನ್ನು ಜಾಯಿನ್ ಮಾಡಿ ತೆಗಿಯೋಣ. ನೆಕ್ಸ್ಟು ಯಾವ ಥರ ಅಂತ ನೋಡೋಣ ಈಗ. ಸೊ ನೋಡಿ ಶೇಪ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನೀವು ಇಷ್ಟೇ ಯೂಸ್ ಮಾಡ್ಕೋಬೋದು ಯಾವುದಕ್ಕಾದರೂ, ಇಲ್ಲಾಂದರೆ ಈಗ ಈ ಲೈನ್ ಹಾಕೋದು ಯಾವ ಥರ ಅಂತ ನೋಡೋಣ. ಇಲ್ಲಿ ಮುಗಿದಿದೆ, ಇಲ್ಲಿಂದನೇ ನಾವು ಜಾಯಿನ್ ಮಾಡೋಣ. ಇಲ್ಲಿ 3 ಚೈನ್ನ ಹಾಕ್ಕೊಳ್ಳೋಣ. 1 2 3 ಚೈನ್ನ ಹಾಕ್ಕೊಂಡು ನೋಡಿ, ಇಲ್ಲಿ ಫಸ್ಟು ಸಿಂಗಲ್ ಕ್ರೋಶ ಇದೆಯಲ್ಲ, ಇಲ್ಲಿ ಒಂದು ಸಿಂಗಲ್ ಕ್ರೋಶ ಹಾಕ್ಕೊಳ್ಳೋಣ. ಆಮೇಲೆ ಇದನ್ನು ಚೈನ್ನ ನಾವು ಹಿಂದ್ಗಡೆ ಮಾಡೋಣ. ಸೊ ಈ ಥರ ಈ ಚೈನ್ಗಳು ಹಿಂದ್ಗಡೆ ಹೋಗುತ್ತೆ. ಅದಾದಮೇಲೆ ಪ್ರತಿಯೊಂದು ಸಿಂಗಲ್ ಕ್ರೋಶ ಮೇಲೆ ಸಿಂಗಲ್ ಕ್ರೋಶ ಹಾಕ್ಕೊಳ್ಳೋಣ. ನೋಡಿ ಇಲ್ಲಿ ಸೆಂಟ್ರ್ ಇದೆಯಲ್ಲ, ಇಲ್ಲಿ ಹಾಕೋಬಾರ್ದು. ಇಲ್ಲಿ ನೋಡಿ ಈ ಗ್ಯಾಪ್ ಇದೆಯಲ್ಲ, ಈ ಗ್ಯಾಪ್ ಒಳಗಡೆ ನಾವು ಈಗ ಹಾಕೋಬೇಕು. ನೋಡಿ ಈ ಥರ ಡಬಲ್ ಕ್ರೋಶ ಹಾಕೋವಾಗ ತೊಗೋತೀವಲ್ಲ ಲೂಪ್ನ, ಆ ಥರ ಲೂಪ್ ತೊಗೊಳ್ಳೋಣ. ಲೂಪ್ ತೊಗೊಂಡು ಇಲ್ಲಿ ಹಾಕ್ಕೊಂಡು ನಾವು ಮತ್ತೆ ಲೂಪ್ ತೊಗೊಂಡು ಇಲ್ಲಿ ಒಂದು ಡಬಲ್ ಕ್ರೋಶ ಥರ ಹಾಕ್ಕೊಳ್ಳೋಣ. ಸೊ ಈ ಥರ ಹಾಕ್ಕೊಂಡು ಒಂದು ಚೈನ್ ಗ್ಯಾಪ್ ಕೊಟ್ಟು ಇಲ್ಲಿ ನೋಡಿ ಈ ಸೆಂಟರು ಅಂದರೆ 3 ಡಬಲ್ ಕ್ರೋಶ ಹಾಕ್ಕೊಂಡಿದ್ದೀವಲ್ಲ, ಅದರಲ್ಲಿ ಸೆಂಟರ್ ಡಬಲ್ ಕ್ರೋಶ ಮೇಲ್ಗಡೆ ಒಂದು ಸಿಂಗಲ್ ಕ್ರೋಶ ಹಾಕ್ಕೋಬೇಕು. ಇದನ್ನು ಸ್ವಲ್ಪ ನೋಡ್ಕೊಳ್ಳಿ. ಸಿಂಗಲ್ ಕ್ರೋಶ ಹಾಕ್ಕೊಂಡು 3 ಚೈನ್ನ ಹಾಕ್ಕೋಬೇಕು. 1 2 3 ಚೈನ್ ಹಾಕ್ಕೊಂಡು ಈ ಸೇಮ್ ಪ್ಲೇಸಲ್ಲೇ ನೀವು ಸ್ಲಿಪ್ ಸ್ಟಿಚ್ ಮಾಡಬೇಕು. ಈ ಥರ ನೋಡಿ, ಈ ಥರ ಸ್ಲಿಪ್ ಸ್ಟಿಚ್ ಮಾಡಿದ್ಮೇಲೆ ಒಂದು ಚೈನ್ನ ಹಾಕ್ಕೋಬೇಕು. ಮತ್ತೆ ಒಂದು ಚೈನ್ ಹಾಕ್ಕೊಂಡಾಗ ನಾವು ಈ ಪ್ಲೇಸಲ್ಲಿ ಬರ್ತೀವಿ, ಆವಾಗ ಮತ್ತೆ ಇಲ್ಲಿ ಡಬಲ್ ಕ್ರೋಶ ಹಾಕ್ಕೋಬೇಕು. ನೋಡಿ ಆವಾಗ ಈ ಥರ ನಿಮಗೆ ಶೇಪ್ ಬರುತ್ತೆ. ಸೊ ಅರ್ಥ ಆಗಿಲ್ಲ ಅಂದರೆ ಇನ್ನೊಂದು ಸಲ ನೋಡಿ. ಇಲ್ಲಿ ಡಬಲ್ ಕ್ರೋಶ ಹಾಕ್ಕೊಂಡಾದ್ಮೇಲೆ ಒಂದು ಚೈನ್ ಗ್ಯಾಪ್ ಕೊಟ್ಟು ಇಲ್ಲಿ ನೋಡಿ ಸೆಂಟ್ರಲ್ಲಿ ಒಂದು ಸಿಂಗಲ್ ಕ್ರೋಶ ಹಾಕ್ಕೊಳ್ಳೋಣ. 3 ಚೈನು 3 ಸೇಮ್ ಪ್ಲೇಸಲ್ಲೇ ಸ್ಲಿಪ್ ಸ್ಟಿಚ್ ಹಾಕೋಣ. ಆಮೇಲೆ ಒಂದು ಚೈನ್ ಗ್ಯಾಪ್ ಕೊಡೋಣ. ಆಮೇಲೆ ಈ ಪ್ಲೇಸಲ್ಲಿ ಒಂದು ಡಬಲ್ ಕ್ರೋಶ ಹಾಕ್ಕೊಳ್ಳೋಣ. ಸೊ ಈ ಥರ ಹಾಕ್ಕೋಬೇಕು. ಅದಾದಮೇಲೆ ಒಂದು ಚೈನ್ ಗ್ಯಾಪ್ ಕೊಡೋಣ. ಮತ್ತು ಇಲ್ಲಿ ಒಂದು ಸಿಂಗಲ್ ಕ್ರೋಶ ಹಾಕ್ಕೊಳ್ಳೋಣ. ಸೆಂಟ್ರಲ್ಲಿ 3 ಚೈನ್ನ 1 2 3 ಚೈನ್ ಹಾಕ್ಕೊಂಡು ಸೇಮ್ ಪ್ಲೇಸಲ್ಲೇ ಸ್ಲಿಪ್ ಸ್ಟಿಚ್ ಮಾಡೋಣ. ಇದೇ ಪ್ರೊಸೀಜರ್ನ ಇಲ್ಲಿವರೆಗೂ ನಾವು ಹಾಕ್ತಾ ಹೋಗೋಣ. ಇಲ್ಲಿ ಯಾವ ಥರ ಅಂತ ಆಮೇಲೆ ನೋಡೋಣ. ಸೊ ಈ ಥರ ಹಾಕ್ಕೊಂಡ್ಮೇಲೆ ಇಲ್ಲಿ ಒಂದು ಚೈನ್ ಹಾಕ್ಕೊಂಡು ಇಲ್ಲಿ ಒಂದು ಸಿಂಗಲ್ ಕ್ರೋಶ ಹಾಕ್ಕೊಂಡು 1 2 3 ಚೈನ್ ಹಾಕಿ ಸೇಮ್ ಪ್ಲೇಸಲ್ಲೇ ಸ್ಲಿಪ್ ಸ್ಟಿಚ್ ಮಾಡಿ ಜಾಯಿನ್ ಮಾಡಬೇಕು. ಮತ್ತು ಈಗ ಈ ಸೆಂಟರ್ ಪ್ಲೇಸಲ್ಲಿ ನೋಡಿ, ಇಲ್ಲಿ ಸೆಂಟರ್ ಪ್ಲೇಸಲ್ಲಿ ಬಂದಿದ್ದೀವಲ್ಲ, ಚೈನ್ ಗ್ಯಾಪ್ ಕೊಟ್ಟಿದ್ದೀವಿ. ಸೊ ಅಲ್ಲಿ ಇಲ್ಲೊಂದು ಚೈನ್ ಗ್ಯಾಪ್ ಕೊಟ್ಟು ಈ ಪ್ಲೇಸಲ್ಲಿ ಒಂದು ಸಿಂಗಲ್ ಕ್ರೋಶ ಹಾಕ್ಕೊಂಡು 1 2 3 ಚೈನ್ನ ಹಾಕ್ಕೊಂಡು ಸ್ಲಿಪ್ ಸ್ಟಿಚ್ ಮಾಡೋಣ ಫಸ್ಟು. ಆಮೇಲೆ ಮತ್ತೆ 1 2 3 4 5 ಚೈನ್ನ ಹಾಕ್ಕೋಬೇಕು. ಫಸ್ಟು 3 ಚೈನ್ ಮಾತ್ರ ಹಾಕ್ಕೋತಿದ್ದೀವಲ್ಲ, ಈಗ 5 ಚೈನ್ನ ಹಾಕ್ಕೋಬೇಕು. ಈ ಸೇಮ್ ಪ್ಲೇಸಲ್ಲೇ ಮತ್ತೆ ಸ್ಲಿಪ್ ಸ್ಟಿಚ್ ಮಾಡಬೇಕು. ಸೊ ಈ ಥರ ಮಾಡಿ ಮತ್ತೆ ಈಗ 1 2 3 ಚೈನ್ ಹಾಕ್ಕೊಂಡು ಸೇಮ್ ಪ್ಲೇಸಲ್ಲೇ ಒಂದು ಸಿಂಗಲ್ ಕ್ರೋಶ ಹಾಕ್ಕೋಬೇಕು. ನೋಡಿ ಆವಾಗ ನಿಮಗೆ ಈ ಥರ ಶೇಪಲ್ಲಿ ಸಿಗುತ್ತೆ. ಇದನ್ನು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ಈ ಥರ ಇಲ್ಲಿ
ಶೇಪ್ ಬರುತ್ತೆ. ಮತ್ತು ಬಾಕಿ ಎಲ್ಲ ಸೇಮಾಗಿ ಹಾಕ್ಕೊಂಡು ಹೋಗಬೇಕು. ಅಂದರೆ ಇಲ್ಲಿ ಒಂದು ಚೈನ್ ಗ್ಯಾಪ್ ಕೊಡೋಣ. ಆಮೇಲೆ ಇಲ್ಲಿ ಒಂದು ಸಿಂಗಲ್ ಕ್ರೋಶ, 1 2 3 ಚೈನು ಸೇಮ್ ಪ್ಲೇಸಲ್ಲೇ ಸ್ಲಿಪ್ ಸ್ಟಿಚ್ಚು. ಅದಾದಮೇಲೆ ಒಂದು ಚೈನ್ ಗ್ಯಾಪು, ಈ ಪ್ಲೇಸಲ್ಲಿ ಒಂದು ಡಬಲ್ ಕ್ರೋಶ. ಸೊ ಈ ಥರ ಹಾಕ್ತಾ ಇದನ್ನು ಪೂರ್ತಿಯಾಗಿ ಇಲ್ಲಿವರೆಗೂ ಕಂಪ್ಲೀಟ್ ಮಾಡ್ಕೊಳ್ಳೋಣ. ಸೊ ಇಲ್ಲಿ ನೋಡಿ ಲಾಸ್ಟಲ್ಲಿ ನಾವು ಬಂದಿದ್ದೀವಿ. ಲಾಸ್ಟಲ್ಲಿ ಇಲ್ಲೊಂದು ಈ ಥರ ಡಬಲ್ ಕ್ರೋಶ ಹಾಕ್ಕೊಳ್ಳೋಣ. ಆಮೇಲೆ ಪ್ರತಿಯೊಂದ್ರ ಮೇಲೂ ಒಂದೊಂದು ಸಿಂಗಲ್ ಕ್ರೋಶನ ಹಾಕ್ಕೊಳ್ಳೋಣ. ಒಂದು ಸಿಂಗಲ್ ಕ್ರೋಶ. ಸೊ ಇಲ್ಲಿ ಲಾಸ್ಟಲ್ಲಿ ನಾವು ಸ್ಲಿಪ್ ಸ್ಟಿಚ್ ಹಾಕಿ ಜಾಯಿನ್ ಮಾಡೋಣ. ಸೊ ಇಷ್ಟು ಮಾಡಿ ಇದನ್ನು ಟ್ರಿಮ್ ಮಾಡಿಕೊಂಡ್ರೆ ಲೀಫು ರೆಡಿ ಆಗುತ್ತೆ. ಸೊ ಎಕ್ಸ್ಟ್ರಾ ದಾರಗಳನ್ನೆಲ್ಲನೂ ನೀವು ಟ್ರಿಮ್ ಮಾಡಿಕೊಂಡು ಹಿಂದೆ ಸೇರಿಸ್ಕೊಂಡು ಇದನ್ನು ರೆಡಿ ಮಾಡ್ಕೊಳ್ಳಿ. ಸೊ ಈ ಥರ ಲೀಫು ರೆಡಿ ಆಗುತ್ತೆ. ತೋರಣ ಮಾಡೋದು ಯಾವ ಥರ ಅಂತ ನೋಡೋಣ ಇದರಿಂದ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ತೋರಣ ಮಾಡೋದು ಯಾವ ಥರ ಅಂತ ಹೇಳ್ಕೊಡ್ತೀನಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೊಸದಾಗಿ ನನ್ನ ವೀಡಿಯೋನ ಯಾರಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್.